ಕಾಂಗ್ರೆಸ್ನಿಂದ ಹಿಂದೂಗಳ ಸಮುದಾಯದ ಮೇಲೆ ನಿರಂತರವಾಗಿ ಅನ್ಯಾಯ ಆದರೂ ಸಹ ಇವತ್ತು ಟಾರ್ಗೆಟ್ ಹಿಂದೂಗಳಿದ್ದಾರೆ ಮತ್ತು ದೇಶದಲ್ಲಿ 52 ಪಕ್ಷಗಳು ಎಲ್ಲ ಮುಸ್ಲಿಂ ಪರವಾಗಿ ಮಾತಾಡ್ತಾರೆ, ಅವ್ರಿಗೆ ಬೆಂಬಲ ಕೊಡ್ತಾರೆ. ಆ ದೇಶದಲ್ಲಿ ಇವತ್ತು ಒಂದೇ ಒಂದು ಪಾರ್ಟಿ ಹಿಂದೂ ಪರವಾಗಿ ಗಟ್ಟಿಯಾಗಿ ಮಾತಾಡ್ತಾರೆ. ಅದಕ್ಕೆ ನಾವು ಇಡೀ ಎಲ್ಲ ಹಿಂದೂ ಸಮಾಜದ ಎಲ್ಲ ಜನರು ಹೇಳೋದೇನೆಂದರೆ, ನರೇಂದ್ರ ಮೋದಿ ಅವರು ಬಂದಿಲ್ಲ ಅಂದರೆ ನಮ್ಮ ದೇಶನೂ ಸುರಕ್ಷಿತ ಇರೋದಿಲ್ಲ, ಸನಾತನ ಹಿಂದೂ ಧರ್ಮ ಸುರಕ್ಷಿತ ಇರೋದಿಲ್ಲ, ಮೇಲಾಗಿ ನನ್ನ ಮನೆಯೂ ಸುರಕ್ಷಿತ ಇರೋದು ಅಂತ ಒಂದು ಕಲ್ಪನೆ ಕೊಡ್ತಾರೆ. ಸಿಎಂ ಅವರು ನಿನ್ನೆ ಕಲಬುರಗಿಗೆ ಬಂದಾಗ ಹೇಳಿದ್ರು ಸರ್, ಈಗಾಗಲೇ ಊದಿನಗಳಾದವಲ್ಲ ಅಲ್ಲೆಲ್ಲ ನಾನು ರಿಪೋರ್ಟ್ ತೊಗೊಂಡಿದ್ದೀನಿ, ನಾವೇ ಜಾಸ್ತಿ ಸ್ಥಾನದಲ್ಲಿ ಗೆಲ್ತೀವಿ ಅಂತ. ನೋಡ್ರಿ, CM ಅವ್ರು ಹೆಂಗದಾರ, ಅವರಿಗೆ ಖುಷಿ ಪಡೋಂಥ ರಿಪೋರ್ಟ್ ಅವರೇ ತಯಾರು ಮಾಡ್ಕೊಂಡಿರ್ತಾರೆ. ಪೊಲೀಸ್ ಇಲಾಖೆದವ್ರು ಕೊಟ್ಟಿರೋದಿಲ್ಲ, ಅವ್ರು ಹೇಳಿರ್ತಾರೆ ನಿಮ್ಮೊಂದು 2-3 ಬಂದರೆ ಭಾಳ ಸರ್ ಅಂತ ಅವ್ರು ಹೇಳ್ಕೊಬ. ಈಗ ಇಲ್ಲಕಂದ್ರೆ ಇಲ್ಲಿ ಪರಿಣಾಮ ಬೀಳ್ತದೆ. ಏನು ಇಲ್ಲಿ 14 ಲೋಕಸಭೆಯಲ್ಲಿ ಆ ಪರಿಣಾಮ ಬೀಳ್ತದೆ. ಪಾಪ CM ಅವ್ರಿಗೆ ನಾನು ಇಷ್ಟೇ ಹೇಳಕ್ಕೆ ಬಯಸ್ತಾ ಇದ್ದೀನಿ, ಈ ಲೋಕಸಭೆ ಮುಗಿದ ಮೇಲೆ ನೀವು ಮುಂದೆ ಮುಖ್ಯಮಂತ್ರಿಯಾಗಿ ಮುಂದುವರಿತೀರೋ ಅಥವಾ ನಿಮ್ಮ ಬೆನ್ನಿಗೆ DK ಶಿವಕುಮಾರ್ ಚಾಕು ಹಾಕ್ತಾನೆ ಅನ್ನೋದು ಮೊದಲು ನೀವು ಬಯಾನ ಪಡಿಸಿ. ಯಾಕಂದ್ರೆ DK ಶಿವಕುಮಾರ್ ಹೇಳಿಬಿಟ್ಟಾರೆ, ಈ ಚುನಾವಣೆ ಆದ ನಂತರ ನಾನು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತೀನಿ ಅನ್ನೋಂಥದ್ದು ಹಲವಾರು ಬಾರಿ ಹೇಳ್ಯಾರ. ಅದಕ್ಕೆ ಸಿದ್ದರಾಮಯ್ಯನವರೇ ನಿಮ್ಮ ಕುರ್ಚಿ ಗಟ್ಟಿ ಉಳಿಬೇಕಂದ್ರೆ ಕಾಂಗ್ರೆಸ್ಸು ಸೋಲ್ಬೇಕು. ಕಾಂಗ್ರೆಸ್ ಸೋಲುದು ಯಾಕಂದರೆ DK ಶಿವಕುಮಾರ್ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂದಿದ್ದಕ್ಕೆ ಎಲ್ಲ ಹಿಂದುಳಿದ ವರ್ಗದವರು BJP ವೋಟ್ ಹಾಕಿದ್ರು. ಹೀಗಾಗಿ ನಮಗೆ ಹಿನ್ನಡೆ ಆಯ್ತಂತ ಸಿದ್ದರಾಮಯ್ಯನವ್ರು ಹೇಳಕ್ಕೆ ಒಂದು ಒಳ್ಳೆಯ ಒಂದು ಚಾನ್ಸ್ ಇದೆ. ಅದರ ಚಾನ್ಸನ್ನು ಸಿದ್ದರಾಮಯ್ಯನವರು ದಯವಿಟ್ಟು ಉಪಯೋಗ ಮಾಡ್ಬೇಕಂತ ನಾನು ಕಳಕಳಿಯಿಂದ ಮನವಿ ಮಾಡ್ತೀನಿ. ಸರಿ, ಬರ ಪರಿಹಾರದಲ್ಲಿ ಕೇಂದ್ರ ಸರ್ಕಾರ ಅನ್ಯಾಯ ಮಾಡಿದೆ ಅಂತೇಳಿ ಸಿದ್ದರಾಮಯ್ಯನವರು ಹೇಳಿದ್ರು. ಅವ್ರು ಹಾಗೆ ಹೇಳಬೇಕಾಗ್ತದೆ ರೀ. ಅವ್ರಿಗೇನು 50,000 ಕೋಟಿ ಕೊಟ್ಟರು ಅವ್ರ ತಂದೆಯಲ್ಲಿ ಹಾಕ್ತಾರೆ. ಇವತ್ತು 11,000 ಕೋಟಿ ರೂಪಾಯಿ SCP DSP ಹಣ ಇತ್ತು ದಲಿತರಿಗೆ, ನಮ್ಮ ಟ್ರೈಬಲ್ ಜನರಿಗೆ ಅಭಿವೃದ್ಧಿಗೆ ಹಣ ಕೊಡುವಂಥದ್ದನ್ನು ನೀವು ನಿಮ್ಮ ಗ್ಯಾರಂಟಿಗಳಿಗೆ ಹಾಕಿದ್ರಿ. ಈ 11,000 ಕೋಟಿ ಆ ದಲಿತರಿಗೆ ಕೊಡುವಂಥದ್ದು ಹಣ ನೀವು ಇದು ಮಾಡಿರಲ್ಲ, ಇದಕ್ಕೇನು ಉತ್ತರ ಹೇಳ್ರಿ ಮೊದಲು. ನಿಮ್ಮ ಗ್ಯಾರಂಟಿ ಸಲುವಾಗಿ ಹಿಂದುಳಿದ ದಲಿತ ಸಮುದಾಯಕ್ಕೆ ಅನ್ಯಾಯ ಮಾಡಿರಿ.